ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಸೂಪರಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನನ್ನ 3rd ಡೇ ಆಫ್ ಮೈ ಪೀರಿಯಡ್. ಸೊ ಬೆಳಗ್ಗೆ ಸ್ವಲ್ಪ ಲೇಟಾಗಿದೆ ಇತ್ತು ಬಿಕಾಸ್ ಅರ್ಧಂಬರ್ಧಂ ಥರ ನಿದ್ದೆ ಆಗಿತ್ತು. ಶಕೆ ನಿಮಗೆ ಗೊತ್ತಿರುತ್ತಲ್ವ. ಸೊ ಬೆಳಗ್ಗೆ ಎದ್ದು ನನ್ನ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಮಾಡ್ಕೊಂಡು ಕುಡ್ದೆ. ಇದೇ ಮ್ಯಾಜಿಕ್ ವಾಟರ್ನ ಬಿಸಿನೀರಾಗಿ ಕೂಡ ಮಾಡ್ಕೊಂಡು ಕುಡಿತೀನಿ ನಾನು. ಸೊ ಹಂಗೆ ನನ್ನ ದಿನ ಸ್ಟಾರ್ಟ್ ಆಗಿದ್ದು. ನೆನ್ನೆ ಫ್ಲವರ್ ತೊಗೊಂಡಿದ್ದೆ, ಅದನ್ನ ಸ್ವಲ್ಪ ಡೆಕೋರೇಟ್ ಮಾಡ್ತಾಯಿದ್ದೆ. ಕಾಫಿ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಹಾಲೇ ಒಡೆದೋಯ್ತು. ಸೊ ಅದಕ್ಕೆ ಹೋಗಿ ಮತ್ತೆ ತೊಗೊಂಬರೋಕೆ ಹೋಗ್ತಾ ಇದ್ವಿ. ನೆನ್ನೆ ನೈಟೇ ಬಿಸಿ ಮಾಡಿ ಎತ್ತಿಟ್ಟಿದ್ದೆ ಆಯಿತಾ. ಮತ್ತೆ ಅದೇನಾಯಿತು ಅಂತ ಗೊತ್ತಿಲ್ಲ. ಫ್ರಿಜ್ಜಲ್ಲಿ ಇಡಬೇಕಾಗಿತ್ತೋ ಏನು. ಇನ್ನು ಮುಂದೆ ಬೆಳಗ್ಗೆ ಫ್ರೆಶ್ಶಾಗಿ ತೊಗೊಂಡ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಸುಮ್ಮನೆ ತಂದಿಟ್ಟು ತುಂಬ ವೇಸ್ಟ್ ಆಗ್ತದೆ ಆ್ಯಕ್ಚುಲಿ. ನಾನು ಮಿಲ್ಕ್ ಅಂತ ನಡುವೆ ನಂದಿನಿ ಪಾರ್ಲರಿಂದನೇ ತೊಗೊಂಬರ್ತಿರೋದಾಯ್ತಾ. ನಾರ್ಮಲ್ ಶಾಪಿಂದ ತೊಗೊತಿಲ್ಲ ಬೇಸಿಗೆ ಎಸ್ಪೆಷಲಿ. ಅವ್ರೇನಂದ್ರು ಅಂದರೆ ಹಾಲು ಕಾಯಿಸಾದ್ಮೇಲೆ ಪ್ಲೇಟ್ ಇಮ್ಮಿಡಿಯೇಟ್ಲಾಗಿ ಮುಚ್ಚಬೇಡಿ, ಸೊ ತಣ್ಣಗಾದ್ಮೇಲೆ ಮುಚ್ಚಲನ ಮುಚ್ಚಿಡಿ ಅಂತ ಹೇಳಿದರು. ಹಂಗೆ ಮುಚ್ಚಿಟ್ಟಾಗೂ ಒಡೆದೋಗಿದೆ. ಫ್ರಿಜ್ಜಲ್ಲಿಟ್ಟ ಮೇಲೂ ಕೆಲವೊಂದು ಸಲ ಒಡೆದೋಗಿದೆ. ಸೊ ಯಾವುದು ಫಾಲೋ ಮಾಡಬೇಕು ಫಾಲೋ ಮಾಡಬಾರ್ದು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿರೋ ಪ್ಲೀಸ್ ನನಗೆ ಹೇಳಿ. ಅದಾದಮೇಲೆ ಸ್ಟ್ರಾಂಗಾಗಿ ಕಾಫಿನ ಟೀನೋ ಮಾಡ್ಕೊಂಡು ಕುಡ್ದಾಯಿತು. ನನಗೂ ನೆನಪಾಗ್ತಿಲ್ಲ. ಬಿಸ್ಕೆಟ್ ಇತ್ತು, ಮ್ಯಾರಿಗೋಲ್ಡ್ ತೊಗೊಂಬಂದಿದ್ದೆ. ಚೆನ್ನಾಗಿ ಅನಿಸುತ್ತೆ ಈ ಕಾಂಬಿನೇಷನ್. ಸೊ ಹಾಗಾಗಿ ಅದನ್ನು ಕುಡಿದೆ. ಸೊ ಗೈಸ್, ನಾನಿವಾಗ ಕಡಲೆಕಾಳು ಸಾಂಬಾರಿಗೆ ಮಸಾಲನ ರುಬ್ಕೊತಾ ಇದ್ದೀನಿ. ಒಂದು ಟೊಮೆಟೊ, ಈರುಳ್ಳಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಸೋಂಕಾಳು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಫಸ್ಟು ರುಬ್ಬಕ್ಕೆ ಬಂದು ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಸ್ವಲ್ಪ ಕಾಯಿ ಇದೆ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತೀನಿ. ಸೊ ಅಷ್ಟನ್ನು ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡುವ ಅಂತ ತೋರಿಸ್ತೀನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡೋಣ ಫಸ್ಟು. ಈಗ ಆಲೂಗಡ್ಡೆ, ಬೀನ್ಸು ಮತ್ತು ಕಾಳು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಒಂದು 5 ನಿಮಿಷ ಹಂಗೆ ಮೇಲೆ ಮುಚ್ಚಳನ ಮುಚ್ಚಿಟ್ಟು ಸ್ವಲ್ಪ ಬೇಯಿಸ್ಕೊತೀನಿ ಇದನ್ನು. ಸೊ ಸಾಂಬಾರ್ಗೆ ಮಸಾಲೆ ಎಲ್ಲ ಹಾಕಿ ನೀರೆಲ್ಲ ಹಾಕಿಟ್ಟಿದ್ದೀನಿ. ಇವಾಗ ಒಂದು 4ರಿಂದ 5 ವಿಸಿಲ್ ಹಾಗೆ ಕೂರಿಸಿ ಅದಾದಮೇಲೆ ಊಟ ಮಾಡೋಣ. ಸೊ ನಂದು ಇವತ್ತು ಡೇ 3 ಆಫ್ ಮೈ ಪೀರಿಯಡ್. ಸೊ ಆ್ಯಕ್ಚುಲಿ ನನಗೆ ತುಂಬ ಬೇಗನೆ ಆಗಿದೆ. 28ಗೇನೋ ಇದ್ದಿದ್ದು ಅನಿಸುತ್ತೆ, ಬಟ್ 24ಗೆಲ್ಲ ಆಗೋಯ್ತು. ಮೇ ಬಿ ಸಮ್ಮರ್ ಇರೋ ಕಾರಣ ತುಂಬ ಬೇಗ ಆಗಬಹುದೇನೋ, ಅಥವಾ ನನಗೆ ಆ ಥರ ಅನಿಸುತ್ತೆ, ಅಥವಾ ನಿಮಗೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ. ಡೂ ಲೆಟ್ ಮಿ ನೋ, ಬಿಕಾಸ್ ತುಂಬ ಹೀಟ್ ಇರುತ್ತಲ್ಲ, ಅದು ಚೇಂಜಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಹೇಳ್ದಾಗೆ 2 ಮಂತ್ಸಿಂದ ಡಿಸ್ಪೋಸಬಲ್ ಸ್ಯಾನಿಟರಿ ಪ್ಯಾಂಟೀಸ್ನೇ ಬಳಸ್ತಾ ಇರೋದು. ಸಿಕ್ಕಾಪಟ್ಟೆ ಕಂಫರ್ಟ್ ಫೀಲ್ ಆಗುತ್ತೆ, ತುಂಬ ಈಸಿ. ಸೊ ಏನಂತಾರೆ, ಪ್ಯಾಡ್ಸ್ ಎಲ್ಲ ಪದೇ ಪದೇ ಚೇಂಜ್ ಮಾಡೋದಕ್ಕಿಂತ ಅಥವಾ ಇನ್ನರ್ ವೇರ್ಸ್ ಎಲ್ಲ ಹಾಕೋಬೇಕಾಗಿರೋ ಕಾರಣದಿಂದಾಗಿ ಐ ಫೀಲ್ ದಿಸ್ ಈಸ್ ಗುಡ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಅದು ಇವಾಗ ತುಂಬ ಶೆಕೆ ಆಗ್ತಿರುತ್ತೆ ಬಾಡಿಲಿ. ನಿಜ ಅವೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಗೈಸ್. ಹುಡುಗರು ಇದನ್ನ ನೋಡ್ತಿದ್ರೆ ಪ್ಲೀಸ್ ಸ್ಕಿಪ್ ಮಾಡಿಬಿಡಿ. ಜಸ್ಟ್ ಫಾರ್ ನಮ್ಮ ಹುಡುಗಿರಿಗೆ ಮಾತ್ರ ನಾನು ಹೇಳ್ತಿರೋದು. ಸೊ ಅಟ್ಲೀಸ್ಟ್ ಸಮ್ಮರ್ ಮುಗಿಯೋ ಒಳಗಡೆ ಆದ್ರೂ ಸಮ್ಮರ್ ಮುಗಿಯೋವರೆಗೂ ಅಟ್ಲೀಸ್ಟ್ ಈ ಥರ ಪೀರಿಯಡ್ ಪ್ಯಾಂಟ್ನ ಟ್ರೈ ಮಾಡಿ. ಇದಕ್ಕೆ ನಾನು ಪೇ ಮಾಡಿದ್ದು, ಇದರಲ್ಲಿ 10 ಪೀಸ್ ಬರುತ್ತೆ, 215 ವಿಚ್ ಇಸ್ ವರ್ತ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಇದಕ್ಕೆ ಶಿಫ್ಟ್ ಆಗಿದ್ದೀನಿ. ಸೊ ಯಾ, ದಿಸ್ ಇಸ್ ದ ಒನ್ ಸ್ಮಾಲ್ ಅಪ್ಡೇಟ್. ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಚೂಸ್ ಮಾಡಿ ಯೂಸ್ ಮಾಡ್ಬೋದು. ಓಕೆ, ಆ್ಯಕ್ಚುಲಿ ಮೀಶೋ ಅವರು ಸಿಕ್ಕಾಪಟ್ಟೆ ಕ್ವಿಕ್ಕಾಗಿ ಡೆಲಿವರಿ ಮಾಡ್ತಿದ್ದಾರೆ. ಸೊ ಈಗ ಇಷ್ಟು ಬಂದಿದೆ ಪಾರ್ಸಲ್ಸ್ ನಂದು. ಅದೇ ಎಕ್ಸ್ಚೇಂಜ್ಗೆ ಹಾಕಿದ್ದೆ, 5 ಏನೋ ಎಕ್ಸ್ಚೇಂಜ್ಗೆ ಹಾಕಿದ್ದೆ ನಾನು. ಸೊ ಎಲ್ಲನೂ ನೆನ್ನೆ ಬಂದಿದೆ. ಇವಾಗ ಇದೆಲ್ಲ ಕುತ್ಕೊಂಡು ವಿಡಿಯೋ ಮಾಡಬೇಕು. ಮೇ ಬಿ ನೆಕ್ಸ್ಟು May 1 ಆ ಥರ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ ಸಿ. ಬಟ್ ಆದರೆ ಪೋಸ್ಟ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ, ಯಾವಾಗ ಬೇಕೋ ಅವಾಗ ಅಪ್ಲೋಡ್ ಮಾಡ್ಕೊತೀನಿ. ಇಷ್ಟಿದೆ, ಪ್ಲಸ್ ಇನ್ನೂ ಒಂದು 3 ಪೀಸ್ ಆ ಕಡೆ ಎತ್ತಿಟ್ಟಿದ್ದೀನಿ. ಸೊ ಅದನ್ನು ಕೂಡ ಏನೋ ವಿಡಿಯೋ ಎಲ್ಲ ಮಾಡಿ ಪೋಸ್ಟ್ ಮಾಡಬೇಕು. ಸೊ ಪ್ಲೀಸ್ ಡೂ ವಾಚ್, ಓಕೆನಾ. ಸೊ ನಿನ್ನೆ ಅರ್ಬನ್ ಕಂಪ್ನಿಯಿಂದ ಬುಕ್ ಮಾಡಿದ್ದೆ ಗೈಸ್ ಆ್ಯಕ್ಚುಲಿ ಸರ್ವಿಸ್ಗೆ. ಸೊ ಜೆಟ್ ಸ್ಪ್ರಿಂಗರ್ ಹಾಳಾಗಿತ್ತು ಅಂತ ಹೇಳಿ ಹೊಸ್ದಾಗಿ ಹಾಕ್ಸಿದ್ದು. ಇದು 99 ರೂಪೀಸ್ ಪ್ಲಂಬರ್ಗೆ ಅವ್ರಿಗೆ ಪೇ ಮಾಡೋದು. ಆ ಥರದ್ದು 2 ಸರ್ವಿಸ್ಗೇನೋ ಪೇ ಮಾಡಿದ್ದು. ಆಲ್ಮೋಸ್ಟ್ ಎಲ್ಲ ಟ್ಯಾಕ್ಸ್ ಎಲ್ಲ ಸರಿ 300+ ಆಗಿತ್ತು. ಸೊ ಜೆಟ್ ಸ್ಪ್ರಿಂಗರ್ ಅವರೇ ಮನೆ ಹತ್ರ ಹೋಗಿ ತೊಗೊಂಬಂದು ಹಾಕ್ಕೊಟ್ಟೋದ್ರು. ಆಮೇಲೆ ಇದು ಸ್ವಲ್ಪ ನಿಧಾನಕ್ಕೆ ನೀರು ಬರ್ತೈತೆ ಆಯಿತಾ, ಇದನ್ನು ತಗ್ಸಿ ಮತ್ತೆ ಹಾಕ್ಕೊಟ್ರು. ನೆಕ್ಸ್ಟು ನಂಗೆ ಮೇನ್ ಇದ್ದಿದ್ದೆ ಇದೇನಾಗಿತ್ತು ಅಂದರೆ, ಈ ಕೆಳಗಡೆ ಇದೆಯಲ್ಲ, ಇದು ಲೂಸ್ ಆಗಿಬಿಟ್ಟು ನೀರು ಇಲ್ಲಿ ಆನ್ ಮಾಡಿದ ತಕ್ಷಣ ಕೆಳಗಡೆಗೆ ಹೋಗ್ತಿತ್ತು.
ಸೊ ಅದಕ್ಕೋಸ್ಕರ ಮೇಯ್ನಾಗಿ ಮಾಡಿದೆ. ಅದಕ್ಕೆ ಬಟ್ಟೆಗಳೆಲ್ಲ ಒಗ್ದೇ ಇರಲಿಲ್ಲ, ತುಂಬ ಬಟ್ಟೆಗಳು ಆಗ್ಬಿಟ್ಟಿತ್ತಾಯ್ತಾ. ಆಮೇಲೆ ನೆನ್ನೆ ಕರೆಸಿ ಇದನ್ನು ಪೈಪ್ ಫುಲ್ಲು ಚೇಂಜ್ ಮಾಡಿಸಿದ್ದಾಯಿತು. ಇದಕ್ಕೂ 90 ರುಪೀಸ್ ಏನೋ ತೊಗೊಂಡ್ರು ಸಪ್ರೇಟಾಗಿ. ಬರೀ ಇದೊಂದಕ್ಕೇನೋ ಹಾಕಿದ್ರಪ್ಪ, ಅದೊಂದಕ್ಕೆ ಅಷ್ಟು ಚಾರ್ಜ್ ಮಾಡಿದ್ರು. ಜೊತೆಗೆ ಫ್ಲಶ್ ಕೂಡ ಹಾಳಾಗಿತ್ತು ಅಂದರೆ ನೀರು ಫ್ಲಶ್ಶಿಂದ ಬರ್ತಿರಲಿಲ್ಲ, ಡೈರೆಕ್ಟು ಏನೋ ಟಾಯ್ಲೆಟ್ ಇದಕ್ಕೆ ಹೊರಟೋಗೋದು ಕಮೋಡ್. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಮಾಡಿಸಿದಾಯಿತು ನೆನ್ನೆ. ಐಮ್ ಲೈಕ್ ಸಕ್ಕ ಸ್ಯಾಟಿಸ್ಫ್ಯಾಕ್ಷನ್ ನನಗಿವಾಗ. ದಟ್ಸ್ ದ ಒನ್ ಸ್ಮಾಲ್ ಅಪ್ಡೇಟ್ ನಮ್ಮ ಮನೆದು. ಹಾಲು ತರಕ್ಕೆ ಹೋಗಿದ್ದೆ ಬೆಳಗ್ಗೆ. ಸೊ ಅಲ್ಲಿ ಮಿಕ್ಸರ್ ಕಾಣಿಸ್ತು, ತಿನ್ನಬೇಕು ಅಂತ ತುಂಬ ಅನ್ನಿಸ್ತಿತ್ತು ಅಂತ ತಗೊಂಬಂದೆ. ಬಾಂಬೆ ಮಿಕ್ಸರ್ ಯಾರಿಗೆಲ್ಲ ಇಷ್ಟ ಗೈಸಿದ್ದು, ನನಗಂತೂ ತುಂಬಾ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಇದು. ಸೊ ಸಾಂಬಾರು ರೆಡಿ ಆಗಿದೆ ಗೈಸ್, ಇವಾಗ ಊಟ ಮಾಡೋಣ. ನಾನು ಜಸ್ಟ್ ಒಂದು ಹೊತ್ತಿಗೆ ಅಂತಲೇ ಮಾತ್ರನೇ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಕಾಳು ಕೂಡ ಸ್ವಲ್ಪನೇ ನೆನೆಸಿಟ್ಟಿದೆ. ಇಟ್ಸ್ ರೆಡಿ. ಕರ್ಮೀನು ಹಾಕ್ಕೊಂಡು ಅಂದ್ಕೊಂಡೆ, ಮೀನೆಲ್ಲ ಖಾಲಿ ಆಗಿಬಿಟ್ಟಿದೆ, ತರಬೇಕು. ಸೊ ಗೈಸ್ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಸಾಂಬಾರು, ಉಪ್ಪಿನಕಾಯಿ ಮತ್ತು ಮಿಕ್ಸ್ಚರ್ ಆ್ಯಂಡ್ ವಾಟರ್ ಬಾಟಲ್. ಸೊ ಸಿಕ್ಕಾಬಿಟ್ಟೆ ಹೊಟ್ಟೆ ಹಸಿದಿದೆ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಾನು ನೈಟ್ ಬರೀ ಇಡ್ಲಿ, ಒಂದು ಮಿನಿ ಇಡ್ಲೀಸ್ ಏನೋ ತಿಂದಿದ್ದೆ. ಸೊ ಹಾಗಾಗಿ ಇವಾಗ ಬೇಗ ಊಟ ಮಾಡುವ. ಇವತ್ತು ಸಂಡೇ, ಬಟ್ ನಾನ್ ವೆಜ್ ಏನೂ ಬೇಡ ಅನ್ನಿಸ್ತಿತ್ತು, ಅದಕ್ಕೋಸ್ಕರ ಬರೀ ವೆಜ್ಜನ್ನೇ ಮಾಡ್ಕೊಂಡಿದ್ದೀನಿ. ಹ್ಯಾಪಿ ಲಂಚ್. ಇವಾಗ ಪೀಲಿಂಗ್ ಮಾಸ್ಕ್ನ ಹಾಕ್ಕೊತಿದ್ದೀನಿ ಫೇಸ್ಗೆ. ಇದು ಪಿಲ್ಗ್ರಿಮ್ದು. ಸ್ನಾನಕ್ಕೆ ಹೋಗೋಕೆ ಮುಂಚೆ ಇದು ಅಪ್ಲೈ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊತೀನಿ. ಸ್ವಲ್ಪ ಕತ್ತಿಗೂ ಹಾಕೊಂಡ್ಬಿಡ್ತೀನಿ. ದಟ್ಸ್ ಇಟ್. ಸೊ ನೈಟಿಗೆ ದೋಸೆ ಮಾಡ್ಕೋಬೇಕು, ಅದಕ್ಕೆ ಸ್ವಲ್ಪ ವೈಟ್ ರವೆ, ಜಸ್ಟ್ 1-1.5 ದೋಸೆ ಸಾಕು ನನಗೆ. ಅಕ್ಕಿ ಹಿಟ್ಟು ಇಷ್ಟನ್ನು ಹಾಕಿ, ಬೇಕಿದ್ರೆ ಸ್ವಲ್ಪ ಮೊಸರು ಸಹ ಆ್ಯಡ್ ಮಾಡ್ಕೋಬೋದು. ನಮ್ಮನೇಲಿ ಮೊಸರು ಜಾಸ್ತಿ ಇದೆ ಅಂತ ಹಾಕ್ಕೊತಿದ್ದೀನಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀವು. ಸಾಕು, ಸ್ವಲ್ಪನೇ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೈಟ್ಗಲ್ವಾ, ಸೊ ಇವಾಗಲೇ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ನೈಟಿಗೆ ಒಂದು ಗ್ರೈಂಡ್ ಮಾಡ್ಕೋಬೇಕಂದ್ರೆ ರುಬ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ರುಬ್ಕೊಂಡ್ರೆ ಸಾಕು. ಆಮೇಲೆ ಇಮ್ಮಿಡಿಯೇಟಾಗಿ ದೋಸೆನ ಹಾಕ್ಕೋಬೋದು, ಅಥವಾ ಸ್ವಲ್ಪ ಬಿಟ್ಟು ಸಹ ನೀವು ದೋಸೆನ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥದ್ದು ಗೈಸ್. ನಾನು ಟೈಮ್ ಇದೆ ಅಂತ ನೆನೆಸಿರ್ತದೆ, ನೀವು ಬೇಕಾದ್ರೆ ಒಂದು 10-20 ನಿಮಿಷ ನೆನೆಸಿಟ್ಟು ಸಹ ದೋಸೆ ಮಾಡ್ಕೋಬೋದು, ಹಾಗೂ ನಡೆಯುತ್ತೆ. ನೆಕ್ಸ್ಟು ಫ್ರಿಡ್ಜ್ ಕ್ಲೀನಿಂಗು. ಫ್ರಿಡ್ಜ್ ಮೇಲೆ ಐ ಥಿಂಕ್ 3 ಡೇಸ್ಗೆ ಒಂದ್ಸಲ ಡಸ್ಟ್ ಅಂತೂ ಕೂತ್ಬಿಟ್ಟಿರುತ್ತೆ. ನಾನು ಇವತ್ತು ಫ್ರಿಡ್ಜ್ ಒಳಗಡೆನೂ ಕ್ಲೀನ್ ಮಾಡಬೇಕು, ಮಂತ್ಲಿ ಒಂದ್ಸಾರು ಕ್ಲೀನ್ ಮಾಡ್ಕೊತೀನಿ. ಸೊ ಇವತ್ತಂತೂ ತುಂಬಾ ತೀರಾ ಏನು ಗಲೀಜು ಆಗಿರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಹಾಲೆಲ್ಲ ಸ್ವಲ್ಪ ಚೆಲ್ಲಿ ಇದಾಗಿತ್ತು, ಅಷ್ಟು ಬಿಟ್ಟರೆ ಇನ್ನೇನೂ ಆಗಿರಲಿಲ್ಲ ಅಂತ ಹೇಳಿ ಎಲ್ಲನೂ ನೀಟಾಗಿ ತರಕಾರಿ ಎಲ್ಲ ಏನಿತ್ತು ಅದೆಲ್ಲ ಚೇಂಜ್ ಮಾಡಿ ಎಲ್ಲ ನೀಟಾಗಿ ಒರೆಸಿ ಸ್ವಲ್ಪ ಕಿಚನ್ ಕ್ಲೀನರ್ ಹಾಕ್ಕೊಂಡಿದ್ದೆ, ಅದನ್ನೆಲ್ಲ ಹಾಕ್ಕೊಂಡು ಫೈನಲಿ ಕಂಪ್ಲೀಟ್ ಫ್ರಿಡ್ಜ್ ಕ್ಲೀನ್ ಆಯಿತು. ಎಷ್ಟು ಸಮಾಧಾನ ಆಯಿತು ಅಂತೀರ ಕ್ಲೀನ್ ಮಾಡಿದ್ರೆ. ಸೊ ಇವಾಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದಿದ್ದಾಯಿತು. ಈಗ ಹೇರ್ ಸೆರಮ್ನ ಹಾಕ್ಕೊತಿದ್ದೀನಿ. ಟೈಮ್ ಬಂದು ಆಲ್ಮೋಸ್ಟ್ 5 ಆಗ್ತದೆ. ಬಿಸಿಲು ಮಾತ್ರ ಇನ್ನೂ ಹಾಗೆ ಇದೆ ಗೈಸ್. ದೇವ್ರೆ ಪ್ಲೀಸ್ ಮಳೆ ಬರಬಾರ್ದು ಅನ್ನಿಸ್ತದೆ. ಸೊ ನಾಳೆ ಹೇರ್ ಆಯಿಲಿಂಗ್ ಮಾಡ್ತೀನಿ, ಬಿಕಾಸ್ 2 ವೀಕ್ಸಿಂದ ಹೇರ್ ಆಯಿಲಿಂಗ್ ಮಾಡಿಲ್ಲ ನಾನು, ಅದಕ್ಕೋಸ್ಕರ. ಎಂತ ಶಕೆ ಗೈಸ್, ಒಟ್ಟುಡು ಯಪ್ಪಾ ದೇವ್ರೆ.
ಸೊ ಸ್ವಲ್ಪ ಬುಕ್ ಓದೋಣ ಗೈಸ್. ಸೊ ಇವಾಗ ಸದ್ಯಕ್ಕೆ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಬುಕ್ಕನ್ನು ಓದ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕೇಳ್ತಿರ್ತೀರ. ಸೊ ಈ ಬುಕ್ಕನ್ನು ಟ್ಯಾಗ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಕನ್ನಡದಲ್ಲಿ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಸೊ ಇದನ್ನು ನಾನು ಆಲ್ಮೋಸ್ಟ್ ಅರ್ಧ ಓದಿದ್ದೀನಿ. ಎವ್ರಿ ಡೇ ಆದಷ್ಟು ಓದ್ತೀನಿ, ಸಮ್ಟೈಮ್ಸ್ ಸ್ಕಿಪ್ ಆಗುತ್ತೆ, ಬಟ್ ತುಂಬಾ ಚೆನ್ನಾಗಿದೆ. ಸಾಕಷ್ಟು ಸಕ್ಸಸ್ ಸ್ಟೋರೀಸ್ ಇದೆ ಈ ಬುಕ್ಕಲ್ಲಿ. ಹೇಗೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನು ಬಳಸ್ಕೊಂಡು ನೀವು ಹೆಂಗೆ ಮ್ಯಾನಿಫೆಸ್ಟ್ ಮಾಡ್ಬೋದು, ಎಲ್ಲವನ್ನು ಅಟ್ರ್ಯಾಕ್ಟ್ ಮಾಡ್ಬೋದು, ಆನ್ಸರ್ಸ್ ಎಲ್ಲ ಹೆಂಗೆ ಸಿಗುತ್ತೆ ನಿಮ್ಗೆ ಏನಾರು ಕೇಳಿದಾಗ, ಅದ್ರ ಎಲ್ಲ ಡೀಟೇಲ್ಸು ಇದೆ. ತುಂಬಾ ಚೆನ್ನಾಗಿದೆ. ಸಾಕಷ್ಟು ಇನ್ಸ್ಪೈರಿಂಗ್ ಸ್ಟೋರೀಸ್ ಇದೆ. ಅದರಿಂದ ನಿಮ್ಗೆ ಜಾಸ್ತಿ ಖುಷಿ ಆಗುತ್ತೆ ಓದೋಕ್ಕೆ ಬುಕ್ಕನ್ನ. ನನಗೂ ಇಷ್ಟ ಆಗುತ್ತೆ. ಹಾಂ, ಸಂಡೇ ಅಂತ ಮಲ್ಕೊಂಡಿದ್ರಾ? ಸಂಡೇ ಅಂತಲ್ಲ, ರೆಸ್ಟ್ ಇರಬೇಕು. ಊಟ ಏನು ಮಾಡಿದ್ರಿ ಇವತ್ತು? ಮೊಸರು, ಅನ್ನ, ಫಿಕ್ಸು ಮಧ್ಯಾಹ್ನ. ಥ್ಯಾಂಕ್ಸ್ ಅಂಕಲ್. ಆಗಿದೆ. ಸೊ ಟೈಮ್ ಬಂದು 6:15-20 ಆಗ್ತದೆ. ಸ್ವಲ್ಪ ಧೂಪ ಆಗ್ತಾ ಇದ್ದೀನಿ ಮನೆಗೆಲ್ಲ. ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ, ಒಳ್ಳೆ ಸ್ಮೆಲ್ ಬರ್ತಿರುತ್ತೆ. ನನ್ನ ಬಟ್ಟೆಗಳಿಗೆ ಈಗ ಇದನ್ನು ಒಂದು ಕಡೆ ಇಟ್ಬಿಡೋಣ. ಡಿನ್ನರ್ಗೆ ಬಂದು ದೋಸೆನ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ತಗೊಂಡ್ಮೇಲೂ ಹಾಕ್ಬಿಟ್ಟಿದ್ದೀನಿ. ಸೊ ಸಾಂಬಾರು ಏನು ಮಧ್ಯಾಹ್ನ ಇತ್ತಲ್ವ, ಅದನ್ನೇ ತಿನ್ಕೊತಾ ಇದ್ದೀನಿ ಬಿಸಿ ಮಾಡಿಕೊಂಡು. ಈ ಪ್ಯಾಕೆಟಲ್ಲಿರೋ ಆಯಿಲ್ ಎಲ್ಲ ಚೆಲ್ಲೋಗ್ಬಿಡ್ತು ಗೈಸ್. ಶಿಟ್, ಎಷ್ಟೊಂದು ವೇಸ್ಟ್ ಆಯಿತು ಗೊತ್ತಾ. ನಾನೊಂದು 8:30ಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ಕಾರಿಡಾರಲ್ಲಿ ಹಂಗೆ ವಾಕ್ ಮಾಡ್ಕೊಂಡಿದ್ದೆ. ಹಂಗೆ ನಂಬರ್ ಎಣಿಸ್ತೀನಿ, ಇಲ್ಲ 1 to 100ವರೆಗೂ ನಂಬರ್ ಕೌಂಟ್ ಮಾಡ್ಕೊತೀನಿ, ಅಥವಾ ಥ್ಯಾಂಕ್ ಯು ಅಂತ ಹೇಳ್ಕೊಂಡು ವಾಕ್ ಮಾಡಿ ಮುಗಿಸಿದ್ದಾಯಿತು. ಅದಾದಮೇಲೆ ನೆಟ್ಫ್ಲಿಕ್ಸಲ್ಲಿ ಕ್ಲೀನಿಂಗ್ ಲೇಡಿ ಅಂತ ಒಂದು ಸೀರೀಸ್ ಇದೆ. ನನ್ನ ಫ್ರೆಂಡ್ ಹೇಳಿದ್ರು ಚೆನ್ನಾಗಿದೆ ನೋಡು ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಎಪಿಸೋಡ್ನ ಕಂಪ್ಲೀಟ್ ಮಾಡಿದ್ದೀನಿ. ಇಂಟ್ರೆಸ್ಟಿಂಗ್ ಆಗಿದೆ, ಬೇಕಿದ್ದವ್ರು ಚೆಕ್ ಮಾಡಿ. ತುಂಬ ಜನ ಇಷ್ಟಪಡ್ತೀರಾ, ಸಜೆಷನ್ ಕೊಡಿ, ಸೀರೀಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಡೆಫಿನೆಟ್ಲಿ ಚೆಕ್ಔಟ್ ಮಾಡ್ಬೋದು ಇದನ್ನು, ನಿಮ್ಗೆ ಇಷ್ಟ ಆಗುತ್ತೆ. ಬಟ್ ಬೇರೆ ಯಾವ ಲ್ಯಾಂಗ್ವೇಜಲ್ಲೆಲ್ಲ ಬರೀ ಇಂಗ್ಲೀಷಲ್ಲಿ ಮಾತ್ರನೇ ಇರೋದು. ಬಟ್ ನೋಡಿ ಕಲ್ತ್ಕೊಳ್ಳಿ, ಇಂಗ್ಲೀಷ್ನು ಕಲ್ತಂಗೆ ಆಗುತ್ತೆ, ಸೀರೀಸ್ನು ನೋಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಅದನ್ನು ಸಜೆಷನ್ ಕೊಡ್ತೀನಿ. ಸೊ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅನ್ಕೊತೀನಿ. ಸೊ ಟೈಮ್ ಬಂದು ಆಲ್ರೆಡಿ 10 o'clock ಆಗಿದೆ. ಸೊ ಸ್ವಲ್ಪ ಮಜ್ಜಿಗೆ ಕುಡಿಯೋಣ. ಕೋಲ್ಡ್ ವಾಟ್ರನ್ನ ಹಾಕ್ಕೊಂಡು ಸ್ವಲ್ಪ ಮಜ್ಜಿಗೆನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಏನು ಸಮಾಧಾನ ಆಗುತ್ತೆ ಅಂತೀರಾ. ಆ್ಯಕ್ಚುಲಿ ನಾನು ಮಧ್ಯಾಹ್ನ ಊಟ ಆದಮೇಲೆ ಕುಡಿಯೋಣ ಅಂದ್ಕೊಂಡೆ. ಬಟ್ ರೈಸ್ ಜೊತೆಗೆ ಹಾಕ್ಕೊಂಡು ತಿಂದ್ಬಿಟ್ಟೆ. ಸೊ ಅದಕ್ಕೆ ಇವಾಗ ಕುಡಿತಾ ಇದ್ದೀನಿ.
ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬ ತುಂಬ ಥ್ಯಾಂಕ್ ಯು. ಇಷ್ಟಪಟ್ಟು ಸಪೋರ್ಟ್ ಮಾಡೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ಸಿಗೋಣ ಇನ್ನೊಂದು ಯಾವ್ದಾದ್ರು ಮುಂದಿನ ವ್ಲಾಗಲ್ಲಿ ಅಥವಾ ಮ್ಯಾನಿಫೆಸ್ಟೇಷನ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಹೋಗಿ ಫಾಲೋ ಮಾಡಿ. ಆ್ಯಂಡ್ ಹೊಸ ಮ್ಯಾನಿಫೆಸ್ಟೇಷನ್ ಪೇಜ್ ಕೂಡ ಇದೆ ನಂದು, ಅದನ್ನು ಕೂಡ ನೀವು ಫಾಲೋ ಮಾಡಿ. ಆ್ಯಂಡ್ ಎಸ್, ಇದಾಗಿತ್ತು ಇವತ್ತಿನ ವಿಚಾರ. ಸೊ ಇಡೀ ದಿವಸ ಏನೆಲ್ಲ ಆಯಿತು ಅನ್ನೋದನ್ನು ನಾನು ಕ್ಯಾಪ್ಚರ್ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ. ಸೊ ಯಾ, ದಟ್ಸ್ ಇಟ್. ಆ್ಯಂಡ್ ಅದೇ ತುಂಬ ಚೆನ್ನಾಗಿ ಕಾಣಿಸ್ತದೆ ಆ್ಯಂಡ್ ಇಷ್ಟುದ್ದ ಬೆಳೆದಿದೆ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಸೊ ಎಸ್ ಗೈಸ್, ಗುಡ್ ನೈಟ್, ಟೇಕ್ ಕೇರ್, ಬಾಯ್.